ದೇವರಾಯನ ದುರ್ಗ ಅಂದರೆ ದೇವರ ಕೋಟೆ ಅಂತ ಅರ್ಥ. ಈ ಬಾಗಿಲು ಒಳಗಡೆನೇ ಹೋಗೋಣ. ಈ ದೇವರಾಯನ ದುರ್ಗದ ಸುತ್ತ 13 ಸುತ್ತಿನ ಕೋಟೆಯನ್ನು ಕಟ್ತಾರೆ. ಮದ್ದು ಗುಂಡುಗಳನ್ನ ತಯಾರು ಮಾಡ್ತಿದ್ದಂತಹ ಜಾಗ. ಸಂಬಂಧಪಟ್ಟವರು ಕೂಡ ಇದ್ರ ಬಗ್ಗೆ ಗಮನ ಹರಿಸಿಲ್ಲ, ಹಾಗೆ ಸರ್ಕಾರನೂ ಕೂಡ ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ದೇವರಾಯನ ದುರ್ಗದಲ್ಲಿ ಮುಖ್ಯವಾಗಿ 2 ದೇವಾಲಯಗಳು. ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಡ್ರೀಮ್ ಮೀಡಿಯಾ. ಎಲ್ಲ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ರೀ. ಮತ್ತಿನ್ಯಾಕ್ ತಡ, ಇವತ್ತಿನ ಎಪಿಸೋಡನ್ನು ಶುರು ಮಾಡೋಣ ಬನ್ನಿ. ವೀಕ್ಷಕರೇ, ನಾನಿವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರುವಂತಹ ಜಾಗ ಈಗಿನ ಟ್ರೆಕ್ಕಿಂಗ್ ಪ್ರಿಯರಿಗೆ ಮೋಸ್ಟ್ ಫೇವ್ರೇಟ್ ಹಾಟ್ಸ್ಪಾಟ್ ಆಗಿರುವಂತಹ ದೇವರಾಯನ ದುರ್ಗ. ಇತ್ತೀಚೆಗೆ ಅದು ಡಿ ಹಿಲ್ಸ್ ಅಂತಾನೆ ಫೇಮಸ್ ಆಗಿದೆ. ದೇವರಾಯನ ದುರ್ಗದ ಕೋಟೆಗೆ 2000 ವರ್ಷಗಳ ಇತಿಹಾಸ ಇದೆ. ಹಾಗೆ ಸಮುದ್ರ ಮಟ್ಟದಿಂದ ದೇವರಾಯನ ದುರ್ಗ ಬೆಟ್ಟ ಸುಮಾರು 3940 ಅಡಿ ಎತ್ತರದಲ್ಲಿದೆ. ಬೆಂಗಳೂರಿನಿಂದ ವಯಾ ದಾಬಸ್ಪೇಟೆ ಮಾರ್ಗವಾಗಿ ದೇವರಾಯನ ದುರ್ಗ ತಲುಪೋದಕ್ಕೆ ಸುಮಾರು 75 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ. 1.5 ಅವರ್ ಜರ್ನಿ ಕೂಡ ಆಗುತ್ತೆ. ರೋಡ್ ಅಂತೂ ತುಂಬಾನೇ ಚೆನ್ನಾಗಿದೆ. ಆದ್ರೆ ಬೆಂಗಳೂರಿನಿಂದ ದೇವರಾಯನ ದುರ್ಗಕ್ಕೆ ಯಾವುದೇ ಡೈರೆಕ್ಟ್ ಬಸ್ಗಳಿಲ್ಲ. ನಿಮ್ಮ ಓನ್ ವೆಹಿಕಲ್ ಮಾಡ್ಕೊಂಡ್ಬಂದ್ರೆ ಸುತ್ತಮುತ್ತ ಇರುವಂತಹ ಪ್ರವಾಸಿ ತಾಣಗಳನ್ನ ಕೂಡ ನೀವು ಎಕ್ಸ್ಪ್ಲೋರ್ ಮಾಡಬಹುದು. ಹಾಗೆ ತುಮಕೂರಿನಿಂದ ದೇವರಾಯನ ದುರ್ಗಕ್ಕೆ ಸುಮಾರು 15 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ. ಆದ್ರೆ ಇಲ್ಲಿಂದ ನಿಮ್ಗೆ ಬಸ್ಸು ಹಾಗೂ ಆಟೋಗಳ ಫೆಸಿಲಿಟಿ ಕೂಡ ಸಿಗುತ್ತೆ. ಓನ್ ವೆಹಿಕಲ್ ನಲ್ಲಿ ಬರೋದ್ರಿಂದ ಅಡ್ವಾಂಟೇಜಸ್ ಏನಪ್ಪಾ ಅಂದ್ರೆ, ಈ ಜಾಗ ಅರಣ್ಯ ಸಂರಕ್ಷಣಾ ಪ್ರದೇಶ ಆಗಿರೋದ್ರಿಂದ ಜರ್ನಿ ಮಧ್ಯೆ ಪ್ರಕೃತಿ ಸೌಂದರ್ಯವನ್ನು ಕೂಡ ನೀವು ಎಂಜಾಯ್ ಮಾಡಬಹುದಾಗಿದೆ. ಈ ನೀರು ಜಯಮಂಗಲಿ ನದಿಯ ಹುಟ್ಟು ಸ್ಥಾನ ಅಂದರೆ ಉಗಮ ಸ್ಥಾನ. ಇಲ್ಲಿಂದ ಈ ನೀರು ಹುಟ್ಟಿ ನಂತರ ಪಕ್ಕದಲ್ಲಿರೋ ಕಲ್ಯಾಣಿಯನ್ನು ತುಂಬುತ್ತೆ. ಇಲ್ಲಿಂದ ಶಿಂಷಾ ನದಿಗೆ ಸೇರುತ್ತೆ ಅಂತ ಹೇಳಲಾಗುತ್ತೆ. ಈ ಭಾಗದ ಅಂದರೆ ತುಮಕೂರು ಜಿಲ್ಲೆಯ ಸುತ್ತಮುತ್ತ ಈ ನೀರನ್ನು ತುಂಬ ಜನ ಉಪಯೋಗಿಸ್ತಾರೆ ಅಂತಲೂ ಕೂಡ ಹೇಳಲಾಗುತ್ತೆ. ಈ ಬೆಟ್ಟದ ತಪ್ಪಲಿನಲ್ಲಿ 2 ನದಿಗಳ ಉಗಮ ಸ್ಥಾನ ಇದೆ. ಒಂದು ಜಯಮಂಗಲಿ, ಮತ್ತೊಂದು ಶಿಂಷಾ ನದಿ. ನೀವೀಗ ನೋಡ್ತಾ ಇರೋದು ಜಯಮಂಗಲಿ ನದಿಯ ಒಂದು ಕಲ್ಯಾಣಿ. ಸೊ ಆ ಭಾಗದಲ್ಲಿ ನದಿ ಹುಟ್ಟುತ್ತೆ, ನಂತರ ಇಲ್ಲಿ ತುಂಬಿ ಇಲ್ಲಿಂದ ಕೃಷ್ಣಾ ನದಿ ಸೇರುತ್ತೆ ಅಂತ ಹೇಳ್ತಾರೆ. ಕಲ್ಯಾಣಿಯನ್ನು ನೀವು ನೋಡ್ಬೋದು, ಕ್ಲೀನ್ನೆಸ್ ಇಲ್ಲ, ಮೇಂಟೈನ್ ಮಾಡಿಲ್ಲ. ಸಂಬಂಧಪಟ್ಟವರು ಕೂಡ ಇದ್ರ ಬಗ್ಗೆ ಗಮನ ಹರಿಸಿಲ್ಲ, ಹಾಗೆ ಸರ್ಕಾರನೂ ಕೂಡ ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ಬೆಟ್ಟದ ಮೇಲಕ್ಕೆ ಬರೋದಕ್ಕೆ ವೆಹಿಕಲ್ ಗಳಿಗಿರೋದು ಇದೊಂದೇ ರೋಡು. ಅಲ್ಲಲ್ಲಿ ಇನ್ನೂ ಕಾಮಗಾರಿಗಳು ನಡೀತಾ ಇದೆ. ಫುಲ್ ಜಿಗ್ಜಾಕ್ ಆಗಿದೆ.
ಬೈಕ್ ರೈಡರ್ಸ್ಗಳಿಗಂತೂ ಈ ರೋಡ್ ತುಂಬಾ ಇಷ್ಟ ಆಗುತ್ತೆ. ವೀಕ್ಷಕರೇ, ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಇಲ್ಲಿ ಹೇಗೆ ನೆಲೆಗೊಂಡು ಅಂದರೆ, ಅದಕ್ಕೊಂದು ಪುರಾಣದ ಪ್ರಕಾರ ತ್ರಿಮೂರ್ತಿಗಳಲ್ಲಿ ಒಬ್ಬನಾದಂತಹ ಬ್ರಹ್ಮದೇವ ತಪಸ್ಸನ್ನು ಮಾಡಿ ವಿಷ್ಣುವನ್ನ ಕುರಿತು ತಪಸ್ಸನ್ನು ಮಾಡ್ತಾನೆ. ತಪಸ್ಸನ್ನು ಮಾಡಿದಾಗ ವಿಷ್ಣು ಯೋಗ ನರಸಿಂಹನ ರೂಪದಲ್ಲಿ ಈ ಬೆಟ್ಟದ ಮೇಲ್ಭಾಗದಲ್ಲಿ ಕಾಣಿಸ್ಕೊಂಡ್ರು ಅಂತ ಹೇಳಲಾಗುತ್ತೆ. ಸೊ ಹಾಗಾಗಿ ಅಲ್ಲಿಂದ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಅಲ್ಲಿ ಪ್ರತಿಷ್ಠಾಪನೆ ಆಯಿತು ಅಂತ ಹೇಳ್ತಾರೆ. ಬೆಟ್ಟದ ಮೇಲಿರುವಂಥ ಯೋಗ ನರಸಿಂಹಸ್ವಾಮಿಯ ದರ್ಶನಕ್ಕೆ ಹೋಗೋರು ಕಾಲ್ನಡಿಗೆಯಲ್ಲಿ ಈ ಒಂದು ದಾರಿಯನ್ನು ನೀವು ಆಯ್ಕೆ ಮಾಡ್ಬೋದು. ಅದು ಬಿಟ್ಟರೆ ಪಕ್ಕದಲ್ಲಿ ಮೇನ್ ರೋಡ್ ಇದೆ. ಸೊ ಈ ಒಂದು ದಾರಿಯಲ್ಲಿ ಹೋದರೆ ಸುಮಾರು 1 ಕಿಲೋಮೀಟರ್ ಮೇಲಕ್ಕೆ ಹೋಗಬೇಕಾಗುತ್ತೆ. ವೀಕ್ಷಕರೇ, ದೇವರಾಯನ ದುರ್ಗಕ್ಕೆ ಮುಂಚೆ ಕರಿಗಿರಿ ಕ್ಷೇತ್ರ, ಜಡಕನ ದುರ್ಗ ಅಂತ ಹೆಸರಿತ್ತು. ಅದಾದ ನಂತರ ದೇವರಾಯನ ದುರ್ಗ ಅಂತ ಫೇಮಸ್ ಆಯಿತು. ದೇವರಾಯನ ದುರ್ಗದಲ್ಲಿ ಮುಖ್ಯವಾಗಿ 2 ದೇವಾಲಯಗಳು ಇದ್ದಾವೆ. ನೀವಲ್ಲಿ ಗಮನಿಸ್ಬೋದು, ಅದು ಯೋಗ ನರಸಿಂಹಸ್ವಾಮಿ ದೇವಸ್ಥಾನ. ಬೆಟ್ಟದ ತಪ್ಪಲಿನಲ್ಲಿ ಅಂದರೆ ಶುರುವಿನಲ್ಲೇ ಒಂದು ದೇವಸ್ಥಾನ ಇದೆ, ಅದು ಭೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಈ 2 ದೇವಸ್ಥಾನಗಳು ದೇವರಾಯನ ದುರ್ಗ ಬೆಟ್ಟದ ಮುಖ್ಯ ಆಕರ್ಷಣೆಯ ದೇವಾಲಯಗಳಾಗಿವೆ. ನೀವಲ್ಲೇನು ನೋಡ್ತಾ ಇದ್ದೀರಾ, ಯೋಗ ನರಸಿಂಹಸ್ವಾಮಿ ದೇವಸ್ಥಾನ. ಆ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ 250 ಮೆಟ್ಟಿಲುಗಳಿದ್ದಾವೆ. ಆ 250 ಮೆಟ್ಟಿಲುಗಳನ್ನ ಹತ್ತಿ ನೀವು ಆ ದೇವಾಲಯದಲ್ಲಿರುವಂತಹ ಯೋಗ ನರಸಿಂಹಸ್ವಾಮಿಯ ದರ್ಶನವನ್ನು ಮಾಡ್ಬೋದು. ಅದರಿಂದ ಮೇಲಕ್ಕೂ ಕೂಡ ಒಂದು ಐತಿಹಾಸಿಕ ಸ್ಮಾರಕ ಇದೆ, ಆದರೆ ಅಲ್ಲಿಗೆ ಯಾರನ್ನೂ ಬಿಡೋದಿಲ್ಲ, ಬ್ಲಾಕ್ ಮಾಡಿದ್ದಾರೆ. ಸೊ ಪಬ್ಲಿಕ್ ನಾಟ್ ಅಲೌಡ್ ಆಗುತ್ತೆ. ಈಗ ನೀವು ನೋಡ್ತಾ ಇರೋದು ದೇವರಾಯನ ದುರ್ಗದ ಸುತ್ತಮುತ್ತಲಿರುವಂತಹ ಗುಡ್ಡಗಾಡು ಪ್ರದೇಶ. ಇದೇ ಕಾರಣಕ್ಕೆ ಅನಿಸುತ್ತೆ ಬಹುಶಃ ದೇವರಾಯನ ದುರ್ಗ ತುಂಬ ಫೇಮಸ್ ಆಗಿರೋದು. ಸಸ್ಯ, ಭೂದೃಶ್ಯ, ಪ್ರಾಣಿ ವೀಕ್ಷಣೆ ಹಾಗೆ ಟ್ರೆಕ್ಕಿಂಗ್ ಮಾಡೋರಿಗೆ ಈ ಜಾಗ ತುಂಬಾ ಮಾಡಿಸಿದಂಥ ಜಾಗ ಅಂತಲೇ ಹೇಳ್ಬೋದು. ಆ ಬೆಟ್ಟದ ತುದಿಯಲ್ಲಿ ಒಂದು ಗೆಸ್ಟ್ ಹೌಸ್ ಕಾಣಿಸ್ತಿದೆಯಲ್ಲ, ಅದು ಇಲ್ಲಿ ಬರ್ತಕ್ಕಂತಹ ಟೂರಿಸ್ಟ್ಗಳಿಗೆ ಉಳ್ಕೊಳ್ಳೋದಕ್ಕೆ ಮಾಡಿರುವಂತಹ ವ್ಯವಸ್ಥೆ. ಅದನ್ನು ಬ್ರಿಟಿಷ್ ಆಫೀಸರ್ ಒಬ್ಬರು ಆ ಒಂದು ವ್ಯವಸ್ಥೆಯನ್ನು ಮಾಡಿದ್ರು. ಅದ್ರ ಬಗ್ಗೆ ನಾನು ನಿಮಗೆ ಮುಂದೆ ಹೇಳ್ತೀನಿ. ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕೂಡ ಪೂಜೆ ನಡೀತಾ ಇರುತ್ತೆ. ಬರುವ ಭಕ್ತಾದಿಗಳಿಗೆ ದರ್ಶನ ಕೂಡ ಇರುತ್ತೆ. 5 ಗಂಟೆ ಮೇಲೆ ಯಾವುದೇ ಭಕ್ತಾದಿಗಳಿಗೆ ದರ್ಶನ ಇರೋದಿಲ್ಲ. ಆದರೆ ದೇವಾಲಯದ ಒಳಗಡೆ ಯಾವುದೇ ಕ್ಯಾಮ್ರಾಗಳಾಗಲಿ ಫೋಟೋಸ್ಗಳಾಗಲಿ ಅಲೌಡ್ ಇಲ್ಲ. ಹಾಗಾಗಿ ಅಲ್ಲಿ ದೇವಾಲಯದ ಒಳಗಡೆ
ವಿಡಿಯೋ ಮಾಡಲಿಕ್ಕೆ ನನಗೆ ಅವಕಾಶ ಸಿಗಲಿಲ್ಲ. ಮುಂಚೆ ಈ ದೇವರಾಯನ ದುರ್ಗಕ್ಕೆ ದೇವಸ್ಥಾನಕ್ಕೆ ಬರಬೇಕು ಅಂದರೆ ಯಾವುದೇ ರಸ್ತೆ ಇರಲಿಲ್ಲ. ಅಂದರೆ ಕಡಿದಾದ ದಾರಿ ಮತ್ತು ಬಂಡೆಗಳ ಮೇಲೆ ಬರಬೇಕಾಯಿತು, ಮತ್ತು ಮೆಟ್ಲುಗಳಿದ್ದು. ಸೊ ಆ ಮೆಟ್ಲುಗಳನ್ನ ಉಪಯೋಗಿಸ್ಕೊಂಡು ಜನಗಳು ಇಲ್ಲಿ ಬರಬೇಕಾಯಿತು. ತದನಂತರ ಈ ತುಮಕೂರು ಜಿಲ್ಲೆ ಬ್ರಿಟಿಷರ ಒಂದು ಅಡ್ಮಿನಿಸ್ಟ್ರೇಷನ್ಗೆ ಬರುತ್ತೆ, ಬ್ರಿಟಿಷರ ಆಳ್ವಿಕೆಯಲ್ಲಿ. ಅಲ್ಲಿನ ಒಬ್ಬ ಅಧಿಕಾರಿ ಈ ಒಂದು ದೇವರಾಯನ ದುರ್ಗ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದ್ರು ಅಂತಲೂ ಹೇಳಲಾಗುತ್ತೆ. ಹಾಗೆ ಅವರಿಂದನೇ ಈ ಒಂದು ರಸ್ತೆ ಏನಿದೆ, ದೇವರಾಯನ ದುರ್ಗ ದೇವಸ್ಥಾನಕ್ಕೆ ಬರುವಂತಹ ರಸ್ತೆ, ಅದು ನಿರ್ಮಾಣವಾಗಿದ್ದು ಆ ಬ್ರಿಟಿಷ್ ಅಧಿಕಾರಿಯಿಂದನೇ ಅಂತಲೂ ಕೂಡ ಹೇಳಲಾಗುತ್ತೆ. ವೀಕ್ಷಕರೇ, ಬೆಳಗಿನ ಸಂದರ್ಭದಲ್ಲಿ ನೀವು ಬೇಗ ಬಂದಿದ್ದೆ ಆದರೆ ಈ ದೇವರಾಯನ ದುರ್ಗ ನೋಡೋದಕ್ಕೆ ಒಂದು ರೀತಿ ಸ್ವರ್ಗದ ಥರನೇ ಕಾಣುತ್ತೆ. ಅದರಲ್ಲೂ ಈ ಟ್ರೆಕ್ಕಿಂಗ್ ಮಾಡೋರ್ಗಂತೂ ತುಂಬ ಮಾಡಿಸಿದಂಥ ಜಾಗ ಅಂತಲೇ ಹೇಳ್ಬೋದು. ಕೆಳಗಡೆ ಬೆಟ್ಟದ ತಪ್ಪಲಿನಿಂದ ಬೆಟ್ಟದ ತುದಿವರೆಗೂ ಕೂಡ ನೀವು ಟ್ರೆಕ್ಕಿಂಗ್ ಮಾಡ್ಬೋದು, ನಿಮಗೆ ಅವಕಾಶ ಕೂಡ ಇದೆ. ಆದರೆ ಒಬ್ಬರೇ ಬಂದರೆ ಬೋರ್ ಆಗುತ್ತೆ, ಕಂಪ್ನಿಗೆ ಯಾರಾದರೂ ಇದ್ದರೆ ತುಂಬ ಒಳ್ಳೆಯದು. ಇದು ಆಗಿನ ಕಾಲದ ಒಂದು ಕಟ್ಟಡ ಅಂದ್ಕೊಳ್ತೀನಿ. ಯಾಕೆಂದರೆ ಆ ಕಲ್ಲುಗಳು ಕಟ್ಟಿರೋ ಶೈಲಿ ಆಗಿರ್ಬೋದು, ಮತ್ತು ಆ ಲಾಕ್ ಮಾಡಿರೋ ಶೈಲಿ ಎಲ್ಲ ನೋಡಿದ್ರೆ ಭಾಳ ಹಳೆ ಕಾಲದ್ದು ಅನಿಸುತ್ತೆ. ಈ ಗಾರೆ ಗೋಡೆ ಏನಿದೆ ಇದೆಲ್ಲ ರೀಸೆಂಟಾಗಿ ಮಾಡಿರೋದು, ಬಟ್ ಯಾವಾಗ ಮಾಡಿರೋದು ನನಗೆ ಮಾಹಿತಿ ಇಲ್ಲ. ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ಇದನ್ನು ಉಳಿಸ್ಕೊಂಡಿಲ್ಲ, ಇದ್ರ ಬಗ್ಗೆ ಏನು ಸರಿಯಾಗಿ ಮಾಹಿತಿನೂ ಇಲ್ಲ. ಆದರೆ ಈ ಗೋಡೆಗಳ ಮೇಲೆ ನಮ್ಮ ಯುವಕರು ಅವರ ಪ್ರೀತಿ ಪ್ರೇಮದ ವೇದನೆಗಳು, ಬರವಣಿಗೆಗಳನ್ನ ಬರ್ಕೊಂಡಿದ್ದಾರೆ. ಬಹುಶಃ ಇವೆಲ್ಲ ನೋಡ್ತಿದ್ರೆ ಇವ್ರಿಗಿನ್ನ ದೊಡ್ಡ ಕವಿಗಳು ಯಾರೂ ಇಲ್ಲ ಅಂತ ಅನ್ಸುತ್ತೆ. ಆ ರೇಂಜಿಗೆ ಕೆತ್ತಿ ಎಲ್ಲ ಹಾಳು ಮಾಡ್ಬಿಟ್ಟವ್ರು ಗೋಡೆನ. ನೀವೀಗ ನೋಡ್ತಾ ಇರೋದು ಗೆಸ್ಟ್ ಹೌಸು, IB ಅಂತ ಹೇಳಿದ್ನಲ್ಲ. ಬ್ರಿಟಿಷ್ ಅಧಿಕಾರಿ ತುಮಕೂರು ಅಡ್ಮಿನಿಸ್ಟ್ರೇಷನಲ್ಲಿದ್ದಾಗ ದೇವರಾಯನ ದುರ್ಗದಲ್ಲಿ ಕಟ್ಟಿಸಿದಂತಹ IB ಇದು, ಟೂರಿಸ್ಟ್ಗಳಿಗೋಸ್ಕರ. ಈಗ ಇಲ್ಲಿ ಪಬ್ಲಿಕ್ ನೋ ಎಂಟ್ರಿ, ಕಾರಣ ಈಗ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಹೊಸ ಒಂದು IBಯನ್ನು ಕಟ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಒಳಗಡೆ ಪಬ್ಲಿಕ್ಗೆ ಎಂಟ್ರಿ ಇಲ್ಲ. ಅನ್ನದಾತೋ ಸುಖಿ ಭವ ಅನ್ನೋ ಮಾತು ಎಷ್ಟು ಸತ್ಯನೋ, ಹಸ್ದಾಗ ಅನ್ನದ ಬೆಲೆ ಗೊತ್ತಾಗುತ್ತೆ ಅನ್ನೋದು ಅಷ್ಟೇ ಸತ್ಯ. ಇವಾಗ ಮಧ್ಯಾಹ್ನದ ಪ್ರಸಾದನೂ ಆಯಿತು. ದೇವರಾಯನ ದುರ್ಗಕ್ಕೆ ಬಂದಾಗ ಭೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಹತ್ತಿರ ಒಂದು ಅನ್ನ ಸಂತರ್ಪಣೆಯ ಒಂದು ಭವನ ಇದೆ. ಸೊ ಅಲ್ಲಿಗೆ ಬಂದಾಗ ಪ್ರಸಾದ ತಗೊಳ್ದಲೆ ಯಾರೂ ಹೋಗಬೇಡಿ. ಭೋಗಲಕ್ಷ್ಮಿ ನರಸಿಂಹನ ಅವತಾರ ಹೇಗಾಯ್ತು ಅಂತ ನೋಡೋದಾದ್ರೆ, ಪುರಾಣಗಳ ಪ್ರಕಾರ ಮಹಾಭಾರತದ ದುರ್ವಾಸ ಮುನಿಗಳು ಮಹಾವಿಷ್ಣುವನ್ನ ಕುರಿತು ತಪಸ್ಸನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಮಹಾವಿಷ್ಣುವು ದುರ್ವಾಸ ಮುನಿಗಳಿಗೆ ಭೋಗಲಕ್ಷ್ಮಿ ನರಸಿಂಹನ ಅವತಾರದಲ್ಲಿ ಕಾಣಿಸ್ಕೊಳ್ತಾರೆ. ಅದಾದ ನಂತರ ಈ ಜಾಗದಲ್ಲಿ ಆ ದೇವರ ಪ್ರತಿಷ್ಠಾಪನೆ ಆಯ್ತು ಅಂತ ಹೇಳ್ತಾರೆ.
ದೇವರಾಯನ ದುರ್ಗ ಅಂದರೆ ದೇವರ ಕೋಟೆ ಅಂತ ಅರ್ಥ. ದೇವರಾಯನ ದುರ್ಗದ ಇತಿಹಾಸ ನೋಡೋದಾದರೆ ಸುಮಾರು 13ನೇ ಶತಮಾನದಿಂದ ಇದರ ಇತಿಹಾಸ ಇದೆ ಅಂತ ಹೇಳಲಾಗುತ್ತೆ. ವಿಜಯನಗರ ಸಾಮ್ರಾಜ್ಯದ ಅರಸರಾದಂತಹ ಶ್ರೀ ಕೃಷ್ಣದೇವರಾಯರ ಕಾಲದಿಂದ ಈ ಒಂದು ದೇವರಾಯನ ದುರ್ಗ ನಿರ್ಮಾಣ ಆಯಿತು ಅಂತ ಹೇಳಲಾಗುತ್ತೆ. ಅದಕ್ಕೆ ಪ್ರೂಫ್ ಅನ್ನೋ ಥರ ಒಂದಷ್ಟು ವಿಜಯನಗರ ಸಾಮ್ರಾಜ್ಯದ ಆಗಿನ ಕಾಲದ ಶಾಸನಗಳು ಕೂಡ ಇಲ್ಲಿ ಸಿಗುತ್ತೆ. ಈ ಪ್ರದೇಶವನ್ನು ವಿಜಯನಗರದ ಅರಸರು ಆಳಿದ್ರು ಅನ್ನೋದಕ್ಕೆ ಮತ್ತೊಂದು ಕಾರಣ ಏನಪ್ಪ ಅಂದರೆ ದೇವರಾಯನ ದುರ್ಗದ ಪಕ್ಕದಲ್ಲಿ ಒಂದು ಸರೋವರ ಇದೆ. ಆ ಸರೋವರಕ್ಕೆ ಬುಕ್ಕ ಸಮುದ್ರ ಸರೋವರ ಅಂತ ಕರೀತಾರೆ. ಅದಕ್ಕೆ ಅವರೇ ಹೆಸರಿಟ್ಟಿದ್ರು ಅಂತ ಕೂಡ ಹೇಳಲಾಗುತ್ತೆ. ನಂತರ 17ನೇ ಶತಮಾನದಲ್ಲಿ ಮೈಸೂರಿನ ಸಂಸ್ಥಾನದ ರಾಜ ಒಡೆಯರಾದಂತಹ ಚಿಕ್ಕದೇವರಾಜ ಒಡೆಯರವರು ಈ ಭಾಗಕ್ಕೆ ಬಂದು ಆಳ್ವಿಕೆಯನ್ನು ಮಾಡ್ತಾರೆ. ಸೊ ಆ ಸಂದರ್ಭದಲ್ಲಿ ತುಮಕೂರು ಜಿಲ್ಲೆ ಕೂಡ ಮೈಸೂರು ಸಂಸ್ಥಾನದ ಅಧೀನಕ್ಕೆ ಬರುತ್ತೆ. ಆಗ ಚಿಕ್ಕದೇವರಾಜ ಒಡೆಯರವರು ಈ ಬೆಟ್ಟದ ಸುತ್ತಮುತ್ತ ಸುಮಾರು 13 ಸುತ್ತಿನ ಕೋಟೆಯನ್ನು ನಿರ್ಮಾಣ ಮಾಡ್ತಾರೆ. ನಂತರ ಈ ಒಂದು ಪ್ರದೇಶಕ್ಕೆ ದೇವರಾಯನ ದುರ್ಗ ಅಂತ ಹೆಸರನ್ನು ಇಡ್ತಾರೆ. ಸೊ ಈ ಕರಿಗಿರಿ ಕ್ಷೇತ್ರ ಈ ಒಂದು ಕ್ಷೇತ್ರ ದೇವರಾಯ ದುರ್ಗ ಅಂತ ಪ್ರಸಿದ್ಧಿ ಪಡೆಯೋದಕ್ಕೆ ಮೈಸೂರು ಸಂಸ್ಥಾನದ ರಾಜರಾದಂತಹ ಚಿಕ್ಕದೇವರಾಜ ಒಡೆಯರವರೇ ಕಾರಣ ಅಂತ ಹೇಳಲಾಗುತ್ತೆ. ನಂತರದ ದಿನಗಳಲ್ಲಿ ಭಾರತ ದೇಶ ಬ್ರಿಟಿಷರ ಆಳ್ವಿಕೆಯಲ್ಲಿರುತ್ತೆ. ಸೊ ಆಗ ತುಮಕೂರು ಜಿಲ್ಲೆ ಕೂಡ ಬ್ರಿಟಿಷರ ಒಂದು ಅಧೀನದಲ್ಲಿರುತ್ತೆ. ಆ ಸಂದರ್ಭದಲ್ಲಿ ಈ ಭಾಗದಲ್ಲಿ ಕಾಣುವಂತಹ ಸುಮಾರು ಕೃಷ್ಣಮೃಗಗಳನ್ನ ಬ್ರಿಟಿಷ್ ಆಫೀಸರ್ಗಳು ಸಾಯಿಸಿ ಅದನ್ನು ಮಾರಾಟ ಮಾಡ್ತಿದ್ರು ಅಂತಲೂ ಹೇಳಲಾಗುತ್ತೆ. ಎಲ್ಲೋ ಒಂದು ಕಡೆ ಬ್ರಿಟಿಷರಿಂದನೇ ಈ ಭಾಗದಲ್ಲಿ ಇದ್ದಂಥ ಅತಿ ಹೆಚ್ಚು ಕೃಷ್ಣಮೃಗಗಳು ಮತ್ತು ಬೇರೆ ಪ್ರಾಣಿಗಳ ಸಂತತಿ ನಾಶ ಆಯಿತು ಅಂತ ಹೇಳಲಾಗುತ್ತೆ. ನೋಡಿ, ಇಲ್ಲೊಂದು ಹೆಬ್ಬಾಗಿಲನ್ನು ನೀವು ಗಮನಿಸ್ಬೋದು. ಮೇ ಬಿ ಇದು ಇನ್ಕಂಪ್ಲೀಟ್ ಅನಿಸುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್. ಇಲ್ಲಿ ಎಲ್ಲ ರೆಡಿ ಮಾಡಿದ್ದಾರೆ, ಆದರೆ ಇದು ಕಂಪ್ಲೀಟ್ ಮಾಡಿಲ್ಲ. ಇದೊಂಥರ ಡಿಫ್ರೆಂಟಾಗಿದೆ. ಬಹುಶಃ ಯಾರಾದರೂ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಇದನ್ನು ಮಾಡಿದ್ದು ಇದೇ ಬಂಡೆಯಿಂದ ನೀವು ಅಲ್ಲಿ ನಿಮಗೆ ಕಾಣುತ್ತಾ ಇಲ್ಲ ಗೊತ್ತಿಲ್ಲ, ಆ ಬಂಡೆಯನ್ನು ಕಟ್ ಮಾಡಿರೋದು ಅಲ್ಲಿದೆ, ತೋರಿಸ್ತೀನಿ. ಈ ಬಾಗಿಲು ಒಳಗಡೆನೇ ಹೋಗೋಣ. ಅಮ್ಮಯ್ಯ, ನೋಡಿ, ಇದೇ ಬಂಡೆಯಲ್ಲಿ ಕಟ್ ಮಾಡಿರೋವಂಥದ್ದು. ಯಾಕೆಂದರೆ ಇಲ್ಲಿನ ಗುರುತುಗಳು ಕಾಣುತ್ತೆ. ಕಟ್ ಮಾಡೋಕ್ಕೂ ಮುಂಚೆ ಇಲ್ಲಿ ನೀರೆಲ್ಲ ಬಿಟ್ಟು ಕಡ್ಡಿಯನ್ನು ಇಟ್ಟು ಏನೋ ಮಾಡ್ತಾರೆ ಇಲ್ಲಿ ಬಂಡೆ ಕಟ್ ಮಾಡೋಕ್ಕೆ. ಸೊ ನೋಡಿ, ಆ ಮಾರ್ಕ್ಗಳು ಇನ್ನೂ ಕಾಣುತ್ತೆ. ಬಹುಶಃ ಇಲ್ಲಿ ಕಟ್ ಮಾಡಿದ್ದಂತಹ ಬಂಡೆಗಳನ್ನ ಅಲ್ಲಿ ಜೋಡಣೆ ಮಾಡಿ ಒಂದು ಹೆಬ್ಬಾಗಿಲು ಮಾಡಲಿಕ್ಕೆ ಹೊರಟಿದ್ರು ಅನಿಸುತ್ತೆ. ಆದರೆ ಅದು ಇನ್ಕಂಪ್ಲೀಟ್ ಆಗಿದೆ. ವೀಕ್ಷಕರೇ, ಇದು ಪೆನುಕೊಂಡ ಬಾಗಿಲು. ಅಫಿಷಿಯಲ್ಲಾಗಿ ಇದನ್ನು ಯಾರೂ ಬಳಸೋದಿಲ್ಲ. ಯಾಕೆಂದರೆ ಮೆಟ್ಲುಗಳಿರೋದ್ರಿಂದ ಹಾಗೆ ರಸ್ತೆ ಇರೋದ್ರಿಂದ ದೇವರಾಯನ ದುರ್ಗಕ್ಕೆ ಬರೋರೆಲ್ಲರೂ ಕೂಡ ಆ ಮಾರ್ಗವಾಗಿ ಹೋಗ್ತಾರೆ. ಸೊ ನಿಜವಾದ ಸುಂದರವಾದಂತಹ ವಾಸ್ತುಶಿಲ್ಪ ಅಥವಾ ಚಿತ್ರಕಲೆ ಅಂತಲೇ ಹೇಳ್ಬೋದು. ಅದು ಜೀವಂತವಾಗಿದೆ ಅಂದರೆ ಈ ದಾರಿಯಲ್ಲಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದು ಆಗಿನ ಕಾಲದಲ್ಲಿ ಮೈಸೂರು ರಾಜವಂಶಸ್ಥರು ತುಮಕೂರು ಜಿಲ್ಲೆಯನ್ನು ತಮ್ಮ ಅಧೀನಕ್ಕೆ ತಗೊಂಡಾಗ ಈ ದೇವರಾಯನ ದುರ್ಗದ ಸುತ್ತ 13 ಸುತ್ತಿನ ಕೋಟೆಯನ್ನು ಕಟ್ತಾರೆ. ಸೊ ಆ ಕೋಟೆ ಕಟ್ಟೋ ಸಂದರ್ಭದಲ್ಲಿ ಈ ಒಂದು ಹೆಬ್ಬಾಗಿಲನ್ನು ನಿರ್ಮಾಣ ಮಾಡಿದ್ರು ಅಂತ ಹೇಳಲಾಗುತ್ತೆ. ಸೊ ನೀವು ಇಲ್ಲಿನ ಈ ವಾಸ್ತುಶಿಲ್ಪವನ್ನು ನೋಡ್ಬೋದು. ಇದು ಆಗಿನ ಕಾಲದ ವಾಸ್ತುಶಿಲ್ಪ, ನಿಮಗೆ ತೋರಿಸ್ತೀನಿ. ಹಾಗೆ ಆ ಭಾಗದಲ್ಲಿ ಯುದ್ಧದ ಸಂದರ್ಭದಲ್ಲಿ ಪಿರಂಗಿಯ ಗುಂಡು ಬಿದ್ದು ಅಲ್ಲಿ ಎಲ್ಲ ಡ್ಯಾಮೇಜ್ ಆಗಿದೆ. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ.
ನೋಡಿ, ನಾನು ಹೇಳಿದ್ನಲ್ಲ, ಯುದ್ಧದ ಸಂದರ್ಭದಲ್ಲಿ ಪಿರಂಗಿಯಿಂದ ಹೊಡೆದಂತಹ ಗುಂಡು ಈ ಬಾಗಿಲಿಗೆ ಬಿದ್ದು ಅಲ್ಲಿ ಆ ಡಿಸೈನ್ ಎಲ್ಲ ನಾಶ ಆಗಿರೋವಂಥದ್ದು ನೀವು ನೋಡ್ಬೋದು. ಆ ಕನ್ಸ್ಟ್ರಕ್ಷನ್ ಹಾಳಾಗಿರೋವಂಥದ್ದು ನೀವು ಗಮನಿಸ್ಬೋದು. ಇದೆಲ್ಲ ಅಪರೂಪದ ವಾಸ್ತುಶಿಲ್ಪಗಳು, ಎಲ್ಲ ಕಡೆನೂ ಸಿಗೋದಿಲ್ಲ. ಸೊ ದೇವರಾಯನ ದುರ್ಗಕ್ಕೆ ಯಾರಾದರೂ ಬಂದಾಗ ಇದನ್ನು ನೀವು ಮಿಸ್ ಮಾಡ್ದಲೇ ನೋಡ್ಕೊಂಡು ಹೋಗಿ. ನೀವು ಇಲ್ಲಿ ನೋಡ್ತಿರ್ಬೋದು, ಗೋಡೆಗಳ ಮೇಲೆ ಒಂದು ಸುಂದರವಾದಂತಹ ಕೆತ್ತನೆಯನ್ನು ಮಾಡಿದ್ದಾರೆ. ಹಾಗೆ ಇಲ್ಲೊಂದು ಶಾಸನ ಕೂಡ ಇದೆ. ನನಗಿದು ಅರ್ಥ ಆಗ್ತಾ ಇಲ್ಲ. ನಿಮ್ಗೆ ಯಾರ್ಯಾರು ಗೊತ್ತಾದರೆ ಓದಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನೋಡಿ, ಈ ಹೆಬ್ಬಾಗಿಲನ್ನು ಪ್ರವೇಶ ಮಾಡಿದ ನಂತರ ಹೆಬ್ಬಾಗಿಲಿನಲ್ಲಿ ಹನುಮಂತ ನಮ್ಮ ಸ್ವಾಗತವನ್ನು ಕೋರ್ತಾನೆ. ನೋಡಿ, ಒಂದು ನಿರ್ಮಾಣ ಮಾಡಿರೋ ರೀತಿ ನೋಡಿದ್ರೆ ಗೊತ್ತಾಗುತ್ತೆ. ಇದೆಲ್ಲ ಇಂಟರ್ಲಾಕಿಂಗ್ ಸಿಸ್ಟಮ್. ಯಾವುದೇ ಟೆಕ್ನಾಲಜಿ ಇಲ್ಲದೇ ಇರೋ ಸಂದರ್ಭದಲ್ಲಿ ಸಮಯದಲ್ಲಿ ಕಟ್ಟಿರುವಂತಹ ಒಂದು ಗೋಡೆಗಳು, ಕಲ್ಲಿನ ಗೋಡೆಗಳು. ನೋಡಿ, ಅಲ್ಲಿ ನೋಡ್ತಾ ಇದ್ದೀರಲ್ಲ, ಆ ಭಾಗದಲ್ಲಿ ಮದ್ದು ಗುಂಡುಗಳನ್ನ ತಯಾರು ಮಾಡ್ತಿದ್ದಂತಹ ಜಾಗ. ಆದರೆ ಈಗ ನನಗೆ ಸಮಯ ಇಲ್ಲ, ಹಾಗಾಗಿ ಅಲ್ಲಿ ಕೆಳಗಡೆಗೆ ಹೋಗೋಕ್ಕಾಗ್ತಾ ಇಲ್ಲ. ಇದೆಲ್ಲ ಕಾಡಿನ ಮಧ್ಯೆ ಇರುವಂತಹ ಜಾಗ. ಅಲ್ಲಿಂದ ಹಾಗೇ ಮೇಲೆ ಬಂದರೆ ಬೆಟ್ಟದ ಮೇಲಕ್ಕೆ ಹೋಗ್ಬೋದು. ಈ ಹಾದಿಯಿಂದ ಹಾಗೆ ಮೇಲೆ ಹೋದರೆ ಅಲ್ಲೊಂದು ಪೆನುಕುಂಡ ಅಂತ ಹೆಬ್ಬಾಗಿಲು ಅಂತ ಹೇಳಿದ್ನಲ್ಲ, ಸೊ ಆ ಹೆಬ್ಬಾಗಿಲಿದೆ. ಅಲ್ಲಿಂದ ಮೇಲೆ ಹೋದರೆ ಬೆಟ್ಟದ ಮೇಲಕ್ಕೆ ಹೋಗ್ಬೋದು. ನಮ್ಮ ಪೂರ್ವಜರು ಬಿಟ್ಟೋಗಿರ್ತಕ್ಕಂತಹ ಈ ಒಂದು ಅದ್ಭುತವಾದಂಥ ವಾಸ್ತುಶಿಲ್ಪಗಳನ್ನ, ಅದ್ಭುತವಾದಂಥ ಸ್ಮಾರಕಗಳನ್ನ, ಹಾಗೆ ಅದ್ಭುತವಾದಂತಹ ನೆನಪುಗಳನ್ನ, ಇಂಥ ಸಂಪತ್ತನ್ನು ನಾವು ಉಳಿಸ್ಕೋಬೇಕಾಗಿದೆ. ಹಾಗಾಗಿ ಇದರ ಬಗ್ಗೆ ಸರ್ಕಾರವೂ ಕೂಡ ಗಮನ ಹರಿಸಬೇಕು. ಸರ್ಕಾರವೂ ಕೂಡ ಇದರ ಬಗ್ಗೆ ಎಲ್ಲ ಗಮನ ಹರಿಸಿ ಹೆಚ್ಚಿನ ಪ್ರೊಟೆಕ್ಷನನ್ನು ಕೊಟ್ಟು ಇವನ್ನು ಉಳಿಸ್ಕೋಬೇಕು ಅನ್ನೋದು ನನ್ನ ಅನಿಸಿಕೆ. ಐ ಹೋಪ್ ನಿಮಗೆ ಈ ಒಂದು ಎಪಿಸೋಡ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಂಥ ಜಾಗಗಳಿಗೆ ಬರುವಾಗ ನಿಮಗೆ ಫುಲ್ ಇನ್ಫಾರ್ಮೇಷನ್ ಇರಲಿ. ಆ್ಯಂಡ್ ಇನ್ನೊಂದು, ನಿಮ್ಮ ಸೇಫ್ಟಿ ನಿಮ್ಮ ಕೈಯಲ್ಲಿ. ನಿಮಗೆ ಭಯ ಅನಿಸಿದ್ರೆ ನಿಮ್ಮ ಜೊತೆಗೆ ನಿಮ್ಮ ಸ್ನೇಹಿತರನ್ನ ಯಾರನ್ನಾದರೂ ಕರ್ಕೊಂಬನ್ನಿ ಕಂಪ್ನಿಗೋಸ್ಕರ. ಮತ್ತೆ ಮುಂದಿನ ಎಪಿಸೋಡಲ್ಲಿ ಸಿಗೋಣ. ಬಾಯ್.